ನಮಸ್ಕಾರ, ನಾನು ನವಿತಾ ಜೆ. 189 ಕ್ಷೇತ್ರಗಳಿಗೆ ಬಿಜೆಪಿಯ ಮೊದಲ ಪಟ್ಟಿ ಈಗಾಗಲೇ ರಿಲೀಸ್ ಆಗಿದೆ. ಆದರೆ ಟಿಕೆಟ್ ಮಿಸ್ ಆಗ್ತಿದ್ದಂತೆ ರೆಬಲ್ ಆಗಿದ್ದ ಮೂವರಿಗೆ ಫೋನ್ ಮಾಡಿದ್ದಾರೆ ಈಶ್ವರಪ್ಪ ಶೆಟ್ಟರ್, ಲಕ್ಷ್ಮಣ್ ಸವದಿಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬುಲಾವ್ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಬನ್ನಿ ಮಾತಾಡೋಣ ಅಂತ ಹೇಳಿ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಯಡಿಯೂರಪ್ಪ ಅವರ ಜೊತೆ ಚರ್ಚಿಸಿ ದೆಹಲಿ ನಾಯಕರನ್ನ ಇವರೆಲ್ಲರೂ ಭೇಟಿ ಮಾಡ್ತಾರೆ. ನಾಳೆ ಬೆಳಗ್ಗೆ ಮೂವರು ರೆಬಲ್ಗಳು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಇದು ಯಡಿಯೂರಪ್ಪ ಅವರ ಆಪ್ತ ಮೂಲಗಳಿಂದ ನ್ಯೂಸ್ 18ಗೆ ಸಿಕ್ಕಿರುವಂತಹ ಮಾಹಿತಿ. ಏನ್ ಹೇಳಬೇಕು ಅಲ್ಲಿ, ಯಾಕಂದ್ರೆ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರಂತೂ ರೆಬಲ್ ಆಗಿದ್ದಾರೆ. ಲಕ್ಷ್ಮಣ್ ಸವದಿ ಕಣ್ಣೀರು ಹಾಕಿದ್ರು ಆಗ ಬೆಂಬಲಿಗರ ಸಭೆಯಲ್ಲಿ. ಅದೇ ರೀತಿಯಾಗಿ ಈಶ್ವರಪ್ಪ ಅವರು ಕೂಡ ಆಲ್ರೆಡಿ ಈಗ ತಾನು ಪತ್ರವನ್ನ ಬರೆದಿದ್ದಾರೆ. ಅವರು JP ನಡ್ಡಾ ಅವರಿಗೆ ನನಗೆ ಈ ಸಲ ಕೊಡಬೇಡಿ, ಅಂದ್ರೆ ನಾನು ಎಲ್ಲೂ ನಿಲ್ಲೋದಿಲ್ಲ, ಆದ್ರೆ ತನ್ನ ಮಗನಿಗೆ ಕೊಡಬೇಕು ಅನ್ನುವಂಥ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಟಿಕೆಟ್ ಮಿಸ್ ಆಗ್ತಾ ಇದ್ದಂತೆ ಜಗದೀಶ್ ಶೆಟ್ಟರ್ ಸೀದಾ ಮಾಧ್ಯಮಗಳ ಮುಂದೆ ತಮ್ಮ ಅಸಮಾಧಾನವನ್ನ ತೋರ್ಪಡಿಸಿಕೊಂಡ್ರು. ಲಕ್ಷ್ಮಣ್ ಸವದಿಯೂ ಅಷ್ಟೇ ಬೆಂಬಲಿಗರ ಮುಂದೆ ಕಣ್ಣೀರನ್ನ ಹಾಕಿದ್ರು. ಮುಂದೆ ನಾನು ಏನ್ ಮಾಡ್ತೀನಿ, ಅವರ ನಿರ್ಧಾರ. 13ನೇ ತಾರೀಕು ನಾನು ನಿರ್ಧಾರ ಮಾಡ್ತೀನಿ, ಬೆಂಬಲಿಗರು ಆಪ್ತರು ಏನ್ ಹೇಳ್ತಾರೆ, ಮುಳುಗಿ ಅಂತ ಹೇಳ್ತಿರೋ ಅಥವಾ ಸ್ಪರ್ಧೆಗೆ ನಿಲ್ಲಿ ಅಂತ ಹೇಳ್ತಿರೋ ಅವೆಲ್ಲ ನಿಮ್ಗೆ ಬಿಟ್ಟಿದ್ದು. ಇಷ್ಟು ದಿನಗಳ ಕಾಲ ನನ್ನ ಮಾತನ್ನ ಇವರೆಲ್ಲರೂ ಕೇಳಿದ್ರು, ಈಗ ನಾನು ಅವರ ಮಾತನ್ನ ಕೇಳ್ತೀನಿ ಅಂತ ಲಕ್ಷ್ಮಣ್ ಸವದಿ ಹೇಳಿದ್ರು. ಜಗದೀಶ್ ಶೆಟ್ಟರ್ ಅಂತೂ ನಾನು ಈ ಸಲ ಎಲೆಕ್ಷನ್ಗೆ ನಿಲ್ಲೋದೆ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗ ಆರ್ ಅಶೋಕ್ ಅವರಿಗೆ 2 ಕಡೆಗಳಿಂದ ನಿಲ್ಲೋದಕ್ಕೆ ಈಗಾಗಲೇ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಸೊ ಆರ್ ಅಶೋಕ್ ಅವ್ರ ಜೊತೆ ನೀವು ಮಾತನಾಡೋದಾದ್ರೆ. ಹಲೋ, ಆರ್ ಅಶೋಕ್ ಅವರಿಗೆ ಇದು ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಟಾಸ್ಕ್ ನಿಮಗೆ? ಹೌದು. ನಮ್ಮ ಪಾರ್ಟಿ, ನಾನು ಪಾರ್ಟಿಯ ಒಬ್ಬ ಶಿಸ್ತಿನ ಸೈನಿಕ. ನಮ್ಮ ಪಾರ್ಟಿ ಸೈನಿಕನಿಗೆ ಏನು ಆದೇಶ ಕೊಡ್ತದೋ ಆ ಸೈನಿಕ ಕೆಲಸ ಮಾಡ್ತಾರೆ. ಪಾರ್ಟಿ ಏನು ಆದೇಶ ಕೊಟ್ಟಿದ್ದು ಅದನ್ನ ಶಿರಸ ವಹಿಸಿ ಪಾಲನೆ ಮಾಡ್ತೀನಿ. ಬಿಜೆಪಿ ಗೆಲ್ಬೇಕು. ಕನಕಪುರ ಕ್ಷೇತ್ರವನ್ನ ನಿಮಗೆ ಕೊಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ನಾನು ಕನ್ಸು ಮನ್ಸಲ್ಲೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಪಾರ್ಟಿ ಏನೋ ಒಂದು ಸ್ಟ್ರಾಟಜಿ ಮಾಡಿರ್ತಾರೆ. ಪಾರ್ಟಿ ಒಂದು ರಣತಂತ್ರ ಇರುತ್ತೆ. ಆ ದೃಷ್ಟಿಯಿಂದ ಇಡೀ ಕರ್ನಾಟಕದಲ್ಲಿ ಬಿಜೆಪಿ ಬರಬೇಕು, ಮತ್ತೆ ಡಬಲ್ ಇಂಜಿನ್ ಸರ್ಕಾರ ಬರಬೇಕು ಅನ್ನೋ ಒಂದು ಕಾರ್ಕಳ ಅಮಿತ್ ಶಾ ಅವರು ಮಾಡಿರುವಂತ ಒಂದು ಸ್ಟ್ರಾಟಜಿ. ಅದರಿಂದ ಅವರು, ನಾನೊಬ್ಬ ಹಿಂದೆನೂ ಕೂಡ ಎಮರ್ಜೆನ್ಸಿಯಲ್ಲಿ ದೇಶದ ಮೇಲೆ ಕರಾಳ ಕಾಯ್ದೆ ಬಂದಾಗ ಇಂದಿರಾ ಗಾಂಧಿ ವಿರುದ್ಧ ಪ್ರತಿಭಟನೆ ಮಾಡಿ ಜೈಲ್ಗೆ ಹೋಗಿದೆ. ಆಗಲೂ ಕೂಡ ನನಗೆ ಪಾರ್ಟಿ ಆದೇಶ ಮಾಡಿತ್ತು ನೀನು ಹೋಗ್ಬೇಕು ಅಂತ. ಅಯೋಧ್ಯೆ ವಿಚಾರವಾಗೂ ಕೂಡ 21 ದಿನ ನಾನು ಉತ್ತರ ಪ್ರದೇಶದಲ್ಲಿದ್ದೆ. ಅದೇ ರೀತಿ ಕಾಶ್ಮೀರದಲ್ಲಿ ಫ್ಲಾಗ್ ಹಾಯಿಸುವಂತ ಸಂದರ್ಭದಲ್ಲೂ ಕೂಡ ನಾನು ಅಲ್ಲೂ ಕೂಡ ಸುಮಾರು 10 ದಿನ ಹೋಗಿದ್ದೆ. ಪಾರ್ಟಿ ಏನ್ ಕೊಡುತ್ತೋ ಅದನ್ನ ಮಾಡ್ಬೇಕು, ಅದನ್ನ ಆ ಕೆಲಸವನ್ನ ನಾನು ಮಾಡ್ತೀನಿ. ಆರ್ ಅಶೋಕ್ ಅವರಿಗೆ ಇದು ಶಾಕಿಂಗ್ ನ್ಯೂಸ್ ಅಥವಾ ಸಂತೋಷದ ಸುದ್ದಿನ? ಇಲ್ಲ, ಪಾರ್ಟಿ, ನಾನು ಶಿಸ್ತಿನ ಸಿಪಾಯಿ ಅಲ್ವಾ. ಪಾರ್ಟಿ ಏನ್ ಹೇಳುತ್ತೋ ಅದನ್ನ ನಾನು ಮಾಡ್ತೀನಿ, ಶಿರಸಾಸಿ ಮಾಡ್ತೀನಿ. ಪಾರ್ಟಿ ಇಸ್ ಗ್ರೇಟ್. ಪಾರ್ಟಿನೇ ಗ್ರೇಟ್ ನಮ್ಗೆ. ಪಾರ್ಟಿನೇ ಎಲ್ಲ ಸರ್ವಸ್ವ. ಪಾರ್ಟಿ ಏನ್ ಹೇಳುತ್ತೋ ಅದನ್ನ ಮಾಡುವಂತದ್ದೇ ಅಶೋಕನ ಒಂದು ದೃಢ ನಿಲುವು. ಆ ನಿಲುವಿಗೆ ಬದ್ಧನಾಗಿರ್ತೀನಿ. ಇವತ್ತು ಬದ್ಧನಾಗಿರ್ತೀನಿ, ಮುಂದೆನೂ ಬದ್ಧನಾಗಿರ್ತೀನಿ. ಪದ್ಮನಾಭ ನಗರ ಆರ್ ಅಶೋಕ್ ರವರ ಭದ್ರಕೋಟೆ, ಆದ್ರೆ ಕನಕಪುರ ಅದು ಭದ್ರಕೋಟೆ ಅಲ್ಲ. ಆರ್ ಅಶೋಕ್ಗೆ ಹೊಸ ಏನು ಕ್ಷೇತ್ರ, ಜೊತೆಗೆ ಹೊಸ ಮತದಾರರು, ಹೊಸ ಜನ. ಅದು ನೀವು ಸ್ಪರ್ಧೆ ಮಾಡ್ತಿರುವಂತದ್ದು ಬೇರೆ ಯಾರ ವಿರುದ್ಧ ಅಲ್ಲ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ, ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಕನಸು ಕಾಣಿಸ್ತಿರ್ತಕ್ಕಂಥ DK ಶಿವಕುಮಾರ್ ವಿರುದ್ಧ. ಅಲ್ಲ, ಈಗ ನನ್ನ ಎದುರಾಳಿ ಯಾರು ಅನ್ನೋದು ಮುಖ್ಯ ಅಲ್ಲ, ಅಲ್ಲಿ ಬಿಜೆಪಿ ಗೆಲ್ಲಬೇಕು ಅನ್ನೋದು ಮುಖ್ಯ. ಪಾರ್ಟಿ ಕೊಟ್ಟಿರೋ ಟಾಸ್ಕ್ ಅನ್ನ ತಗೋಬೇಕು ಅನ್ನೋದು ಮುಖ್ಯ. ಅಶೋಕ್ ಅವರೇ, ಯಾವಾಗ ಕನಕಪುರ ಕ್ಷೇತ್ರಕ್ಕೆ ಹೋಗ್ತೀರಾ? ಕನಕಪುರ ಕ್ಷೇತ್ರಕ್ಕೆ ಯಾವಾಗ ಕಾಲಿಡ್ತೀರಾ? ಓಕೆ, ಆರ್ ಅಶೋಕ್ ಅವರು ಮಾತನಾಡ್ತಾ ಇದ್ರು. ಬಿಜೆಪಿ ಏನು ನನಗೆ ಸೂಚನೆಯನ್ನ ಕೊಡುತ್ತೋ ಆ ಒಂದು ಸೂಚನೆಯನ್ನ ನಾನು ಶಿರಸಾವಹಿಸಿ ಪಾಲಿಸ್ತೇನೆ, ನಾನು ಈ ಒಂದು ಪಕ್ಷದ ಸೈನಿಕ ನಾನು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಅವರು ಏನು ಸೂಚನೆ ಕೊಡ್ತಾರೋ ಅದನ್ನ ಶಿರಸಾವಹಿಸಿ ಪಾಲಿಸೋದು ನನ್ನ ಕೆಲಸ. ನನಗೆ ಈ ರೀತಿಯಾದಂತಹ ಒಂದು ಕ್ಷೇತ್ರವನ್ನ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆ ಕೂಡ ಇರಲಿಲ್ಲ. ಕೊಟ್ಟಿದ್ದಾರೆ. ಹಲವು ಬಾರಿ ನನಗೆ ಇಂತಹ ಚಾಲೆಂಜಸ್ ಬಂದಿತ್ತು, ಅವೆಲ್ಲವನ್ನ ಕೂಡ ನಾನು ಸಮರ್ಥವಾಗಿ ಎದುರಿಸಿದ್ದೇನೆ ಅನ್ನುವ ಮಾತನ್ನ ಆರ್ ಅಶೋಕ್ ಅವರು ಹೇಳಿದ್ದಾರೆ. DK ಶಿವಕುಮಾರ್ ಅವರ ವಿರುದ್ಧವಾಗಿ ಆರ್ ಅಶೋಕ್ ಅವರನ್ನ ಕಣಕ್ಕಿಳಿಸಲಾಗಿದೆ ಈಗಾಗಲೇ ಕನಕಪುರ ಕ್ಷೇತ್ರದಿಂದ. ಇದು ಒಂದು ರೀತಿಯಲ್ಲಿ ಚಾಲೆಂಜ್ ಅವರಿಗೆ. ಯಾಕಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಯಲ್ಲಿ DK ಶಿವಕುಮಾರ್ ಅವರು
ಮುಖ್ಯಮಂತ್ರಿ ಆಗುವಂತಹ ಕನಸನ್ನ ಕೂಡ ಕಾಣ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್ ವಿರುದ್ಧ ಆರ್ ಅಶೋಕ್ ಅವರನ್ನ ಹೈಕಮಾಂಡ್ ಕಣಕ್ಕಿಳಿಸಿದೆ. ಹಾಗಾದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಜಾತಿವಾರು ಲೆಕ್ಕಾಚಾರಗಳು ಏನೇನು, ಎಷ್ಟೆಷ್ಟು ಸಮುದಾಯದವರಿಗೆ ಅಭ್ಯರ್ಥಿಗಳನ್ನ ಯಾವ್ಯಾವ ಸಮುದಾಯದವರಿಗೆ ನೀಡಲಾಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಬಿಜೆಪಿಯಲ್ಲಿ ಯಾವ ಜಾತಿಗೆ ಟಿಕೆಟ್ ಮಿಸ್ ಆಗಿದೆ ಗೊತ್ತಾ? ಯಾವ ಜಾತಿಯವರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡಲಾಗಿದೆ, ಯಾವ ಜಾತಿಯವರಿಗೆ ಈಗ ಅನೇಕ ಸಮುದಾಯದವರು ಬೇಡಿಕೆ ಇಡ್ತಾರೆ, ನಮ್ಮ ಜಾತಿಯವರಿಗೆ ಇಷ್ಟು ಕೊಡಬೇಕು, ನಮ್ಮ ಜಾತಿಯವರಿಗೆ ಇಷ್ಟು ಕಣಕ್ಕಿಳಿಸಬೇಕು ಅಭ್ಯರ್ಥಿಗಳನ್ನ ಅಂತ ಹೇಳಿ. ಹಾಗಾದ್ರೆ ಯಾವ್ಯಾವ ಸಮುದಾಯಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತಹ ಲೆಕ್ಕಾಚಾರಗಳು ಏನು ಅಂತ ನೋಡೋಣ. ಲಿಂಗಾಯತ ಸಮುದಾಯಕ್ಕೆ 51 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಬಿಜೆಪಿ ಕಣಕ್ಕಿಳಿಸಿದೆ. ಇನ್ನು ಲಿಂಗಾಯತ ಸಮುದಾಯಕ್ಕೆ ಕಾಂಗ್ರೆಸ್ 37 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರೋದನ್ನ ನಾವು ಗಮನಿಸಬಹುದು. ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೇಡಿಕೆ ಇತ್ತು ಇಲ್ಲಿ ಲಿಂಗಾಯತ ಸಮುದಾಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಅಂತ. ಆಲ್ರೆಡಿ ಈಗ ಲಿಂಗಾಯತ ಸಮುದಾಯಕ್ಕೆ 51 ಕ್ಷೇತ್ರಗಳಲ್ಲಿ ಬಿಜೆಪಿ ಕಣಕ್ಕಿಳಿಸಿದೆ. ಒಕ್ಕಲಿಗ ಸಮುದಾಯದನ್ನ ನಾವು ಗಮನಿಸೋದಾದ್ರೆ 41 ಕ್ಷೇತ್ರಗಳಿಗೆ ಒಕ್ಕಲಿಗ ಸಮುದಾಯದವರನ್ನ ಅಭ್ಯರ್ಥಿಯನ್ನಾಗಿ ಬಿಜೆಪಿ ಕಣಕ್ಕಿಳಿಸಿದ್ರೆ 33 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಒಕ್ಕಲಿಗ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಇದು ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟಂತಹ ಲೆಕ್ಕಾಚಾರ. ಆದ್ರೆ ಎಸ್ಸಿ ಸಮುದಾಯಕ್ಕೆ ಬಿಜೆಪಿ 30 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಅದೇ ಕಾಂಗ್ರೆಸ್ 27 ಕ್ಷೇತ್ರಗಳಲ್ಲಿ ಎಸ್ಸಿ ಸಮುದಾಯಕ್ಕೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಎಸ್ಟಿ ಸಮುದಾಯಕ್ಕೆ ಇನ್ನು ನಾವು ನೋಡೋದಾದ್ರೆ ಎಸ್ಸಿ ಸಮುದಾಯಕ್ಕೆ 30 ಹಾಗೇನೆ 27 ಬಿಜೆಪಿ ಕಾಂಗ್ರೆಸ್ ಇಲ್ಲಿ ಅಭ್ಯರ್ಥಿ ಕಣಕ್ಕಿಳಿಸಿದೆ. ಎಸ್ಟಿ ಸಮುದಾಯದಲ್ಲಿ 16 ಅಭ್ಯರ್ಥಿಗಳನ್ನ ಎಸ್ಟಿ ಸಮುದಾಯಕ್ಕೆ ಬಿಜೆಪಿ ಅಭ್ಯರ್ಥಿ ಕಣಕ್ಕಿಳಿಸಿದ್ರೆ 12 ಕ್ಷೇತ್ರಗಳಿಗೆ ಎಸ್ಟಿ ಸಮುದಾಯಕ್ಕೆ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಇಲ್ಲಿ ಕಣಕ್ಕಿಳಿಸಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಮುಸ್ಲಿಂ ಸಮುದಾಯಕ್ಕೆ ಬಿಜೆಪಿಯಲ್ಲಿ ಯಾವುದೇ ರೀತಿಯಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿಲ್ಲ. ಒಂದಷ್ಟು ನಿರೀಕ್ಷಿತ ರೋಷನ್ ಬೇಗ್ ಅವರ ಮಗನಿಗೆ ಏನಾದರೂ ಕೊಡ್ತಾರಾ ಅನ್ನುವಂಥದ್ದು ಯಾವುದೇ ರೀತಿಯ ಮುಸ್ಲಿಂ ಸಮುದಾಯಕ್ಕೆ ಇಲ್ಲಿ ಪ್ರಾತಿನಿಧ್ಯ ಕೊಡಲಿಲ್ಲ. ಆದರೆ ಕಾಂಗ್ರೆಸ್ ಇಲ್ಲಿ 11 ಮುಸ್ಲಿಂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರೋದನ್ನ ನಾವು ಗಮನಿಸಬಹುದು. ಇಲ್ಲಿ ಬಿಜೆಪಿಯಲ್ಲಿ ಇಲ್ಲಿವರೆಗೂ ಮಾಡಿರುವಂತಹ 189 ಕ್ಷೇತ್ರಗಳಲ್ಲಿ ಒಬ್ಬ ಅಭ್ಯರ್ಥಿ ಕೂಡ ಮುಸ್ಲಿಂ ಸಮುದಾಯದವರು ಇಲ್ಲ. ಆದರೆ ಕಾಂಗ್ರೆಸ್ನಲ್ಲಿ 11 ಮುಸ್ಲಿಂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಈಗ ಹೊಸ ಮುಖಗಳಿಗೆ ಮಣೆ ಹಾಕಲಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಎಷ್ಟೆಷ್ಟು ಅನ್ನೋದನ್ನು ಕೂಡ ಗಮನಿಸಬಹುದು. ಅದೇ ರೀತಿಯಾಗಿ ಈಗ ಬಿಜೆಪಿಯಲ್ಲಿ ಎಲ್ಲೆಲ್ಲಿಂದ ಹೊಸ ಮುಖಗಳಿಗೆ ಮನ್ನಣೆಯನ್ನ ನೀಡಲಾಗಿದೆ, ಮಣೆ ಹಾಕಲಾಗಿದೆ ನೋಡೋಣ. ಬೆಳಗಾವಿ ಗ್ರಾಮಾಂತರಕ್ಕೆ ನಾಗೇಶ್ ಮಣ್ಣೋಲ್ಕರ್ ಅವರನ್ನ ಕಣಕ್ಕಿಳಿಸಲಾಗಿದೆ. ಯಮಕನಮರಡಿ ಕ್ಷೇತ್ರಕ್ಕೆ ಬಸವರಾಜ ಹುಂಡ್ರಿ ಅವರನ್ನ ಕಣಕ್ಕಿಳಿಸಲಾಗಿದೆ. ಬೈಲಹೊಂಗಲ ಕ್ಷೇತ್ರದಲ್ಲಿ ಜಗದೀಶ್ ಚೆನ್ನಪ್ಪ ಮೆಟಗೋಡ್ ಅವರನ್ನ ಬಿಜೆಪಿ ಕಣಕ್ಕಿಳಿಸಿದ್ದು ಇವೆಲ್ಲ ಕೂಡ ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ. ರಾಮದುರ್ಗದಲ್ಲಿ ಚಿಕ್ಕರೇವಣ್ಣ ಅವರು, ಜಮಖಂಡಿಯಲ್ಲಿ ಜಗದೀಶ್ ಗುಡಗಂಟಿ ಅವರಿಗೆ, ಬಾದಾಮಿಯಲ್ಲಿ ಶಾಂತಗೌಡ ಪಾಟೀಲ್ ಅವರಿಗೆ ಹೊಸ ಮುಖಕ್ಕೆ ಮಣೆ ಹಾಕಲಾಗಿದೆ. ಅಲ್ಲಿ ಸಿದ್ದರಾಮಯ್ಯ ಅವರು ನಿಲ್ತಾರಾ ಅನ್ನೋ ಪ್ರಶ್ನೆ ಇತ್ತು. ಆದರೆ ಸದ್ಯಕ್ಕೆ ಅಂತೂ ಯಾವುದೇ ರೀತಿ ಅನೌನ್ಸ್ ಆಗಿಲ್ಲ ಅಲ್ಲಿ. ಇನ್ನು ಶಿವನಗೌಡ ಪಾಟೀಲ್ ರಡ್ಡೇವಡಗಿ ಅವರಿಗೆ ಜೇವರ್ಗಿ ಕ್ಷೇತ್ರದಿಂದ, ಅಮೀನ್ ರೆಡ್ಡಿ ಯಾಳಗಿ ಶಹಾಪುರ ಕ್ಷೇತ್ರದಿಂದ, ಮಣಿಕಂಠ ರಾಥೋಡ್ ಅವರಿಗೆ ಚಿತ್ತಾಪುರ ಕ್ಷೇತ್ರದಿಂದ ಹೊಸ ಮುಖಗಳಿಗೆ ಇಲ್ಲಿ ಮಣೆಯನ್ನ ಹಾಕಲಾಗಿದೆ. ಸಿದ್ದು ಪಾಟೀಲ್ ಹುಮ್ನಾಬಾದ್ಗೆ, ಶೈಲೇಂದ್ರ ಬೆಳದಲೆ ಬೀದರ್ ದಕ್ಷಿಣಕ್ಕೆ, ಕೆ ಕರಿಯಪ್ಪ ಅವರು ಸಿಂಧನೂರು ಕ್ಷೇತ್ರದಿಂದ ಅವರನ್ನ ಕಣಕ್ಕಿಳಿಸಲಾಗಿದೆ. ಸಿದ್ದು ಪಾಟೀಲ್ಗೆ ಶಿರಹಟ್ಟಿ ಕ್ಷೇತ್ರ, ಎಂಆರ್ ಪಾಟೀಲ್ಗೆ ಕುಂದಗೋಳ ಕ್ಷೇತ್ರದಿಂದ ಕಣಕ್ಕಿಳಿಸಲಾಗಿದ್ದು, ಡಾಕ್ಟರ್ ಕ್ರಾಂತಿ ಕಿರಣ್ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಿಂದ ಅವರನ್ನ ಕಣಕ್ಕಿಳಿಸಲಾಗಿದೆ. ಕೊರಟಗೆರೆಯಿಂದ ಅನಿಲ್ ಕುಮಾರ್ ಅವರಿಗೆ, ಗೌರಿಬಿದನೂರಿಂದ ಶಶಿಧರ್ ಅವರನ್ನ, ಪಾವಗಡದಿಂದ ಕೃಷ್ಣಾ ನಾಯಕ್ ಅವರನ್ನ ಕಣಕ್ಕಿಳಿಸಲಾಗಿದೆ. ಕೆಲವೊಬ್ಬರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಂತವರು ಇನ್ನಷ್ಟು IPS IAS ಅವರನ್ನ ಕೂಡ ಈಗಾಗಲೇ ಕಣಕ್ಕಿಳಿಸಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಮಧುಗಿರಿಯಿಂದ ಅನಿಲ್ ಕುಮಾರ್, ಚಿಂತಾಮಣಿಯಿಂದ ವೇಣುಗೋಪಾಲ್, ಶ್ರೀನಿವಾಸಪುರದಿಂದ ಗುಂಜೂರು ಶ್ರೀನಿವಾಸ ರೆಡ್ಡಿ ಅವರನ್ನ ಬಿಜೆಪಿ ಕಣಕ್ಕಿಳಿಸಿದೆ. ಶಿಗೇಹಳ್ಳಿ ಸುಂದರ್ ಅವರನ್ನ ಮುಳಬಾಗಿಲು ಕ್ಷೇತ್ರಕ್ಕೆ, ಎನ್ ನಾರಾಯಣಸ್ವಾಮಿ ಬಂಗಾರಪೇಟೆಗೆ, KS ಮಂಜುನಾಥ್ ಗೌಡ ಮಾಲೂರು ಕ್ಷೇತ್ರದಿಂದ ಈಗಾಗಲೇ ಅವರನ್ನ ಕಣಕ್ಕಿಳಿಸಲಾಗಿರೋದನ್ನ ನೋಡ್ತಾ ಇದ್ದೀವಿ. ಮದ್ದೂರಿಗೆ SP ಸ್ವಾಮಿ, ಶಿವಾಜಿನಗರಕ್ಕೆ ಎನ್ ಚಂದ್ರ, ಶಾಂತಿನಗರದಿಂದ ಶಿವಕುಮಾರ್ ಅವರನ್ನ ಈಗ ಕಣಕ್ಕಿಳಿಸಲಾಗಿದೆ. ಈ ಎಲ್ಲ ಅಭ್ಯರ್ಥಿಗಳಿಗೆ ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ. ಅವರೇ ಹೇಳಿದಾಗೆ 52 ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ ಅಂತ. ಬೆಳಗಾವಿ ಗ್ರಾಮಾಂತರದಿಂದ ನಾಗೇಶ್ ಮಣ್ಣೋಲ್ಕರ್, ಯಮಕನಮರಡಿಯಿಂದ ಬಸವರಾಜ ಹುಂಡ್ರಿ, ಬೈಲಹೊಂಗಲದಿಂದ ಜಗದೀಶ್ ಚೆನ್ನಪ್ಪ ಮೆಟಗೋಡ್ ಅವರನ್ನ ಕಣಕ್ಕಿಳಿಸಲಾಗಿರೋದನ್ನ ಗಮನಿಸಬಹುದು.
ಅನೇಕ ಹಾಲಿ ಶಾಸಕರಿಗೆ ಈ ಸಲ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅದೇ ರೀತಿಯಾಗಿ ಬಿಜೆಪಿಯಲ್ಲಿ 10 ಶಾಸಕರಿಗೆ ಟಿಕೆಟ್ ಮಿಸ್ ಆಗಿದೆ. 10 ಕ್ಷೇತ್ರಗಳಲ್ಲಿ ಹೊಸಬರಿಗೆ, ಯುವಕರಿಗೆ ಮಣೆ ಹಾಕಲಾಗಿದೆ. ನ್ಯೂಸ್ 18 ನಲ್ಲಿ ಬಿಜೆಪಿಯ ಬದಲಾವಣೆಯ ಪಟ್ಟಿಯ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾರ್ಯಾರಿಗೆ ಅಲ್ಲಿ ಟಿಕೆಟ್ ಇತ್ತು, ಯಾರ್ಯಾರಿಗೆ ಅಲ್ಲಿ ಟಿಕೆಟ್ ಈಗ ಮಿಸ್ ಆಗಿದೆ, ಯಾವ್ಯಾವ ಕ್ಷೇತ್ರಗಳಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ 10 ಶಾಸಕರಿಗೆ ಟಿಕೆಟ್ ಈಗಾಗಲೇ ಮಿಸ್ ಆಗಿದೆ. 10 ಕ್ಷೇತ್ರಗಳಲ್ಲಿ ಹೊಸಬರು, ಯುವಕರಿಗೆ ಮಣೆಯನ್ನ ಹಾಕಲಾಗಿದೆ. ಈಗ ಶಿರಹಟ್ಟಿ ಕ್ಷೇತ್ರದಲ್ಲಿ ರಾಮಪ್ಪ ಲಮಾಣಿ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಅವರ ಬದಲಾಗಿ ಚಂದ್ರು ಲಮಾಣಿಗೆ ಅಲ್ಲಿ ಟಿಕೆಟ್ ಸಿಕ್ಕಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಶಿರಹಟ್ಟಿ ಕ್ಷೇತ್ರದಲ್ಲಿ ರಾಮಪ್ಪ ಲಮಾಣಿ ಅವರು ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿದ್ರು, ಆದರೆ ಈ ಸಲ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಅದರ ಬದಲು ಈಗ ಚಂದ್ರು ಲಮಾಣಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಹೊಸ ಮುಖಗಳಿಗೆ ಇಲ್ಲಿ ಮಣೆ ಹಾಕಿರೋದು. ಶಾಸಕರಾಗಿರುವಂತಹ ರಾಮಪ್ಪ ಲಮಾಣಿ ಅವರಿಗೆ ಟಿಕೆಟ್ ಇಲ್ಲಿ ಸಿಕ್ಕಿಲ್ಲ, ಮಿಸ್ ಆಗಿದೆ. ಉಡುಪಿ ಕ್ಷೇತ್ರದಲ್ಲಿ ರಘುಪತಿ ಭಟ್ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಹಾಲಿ ಶಾಸಕರು, ಆದ್ರೆ ಅಲ್ಲಿ ಬಹಳ ದಿನಗಳಲ್ಲಿ ಹೆಚ್ಚು ಸದ್ದು ಮಾಡಿದಂತಹ ಯಶ್ಪಾಲ್ ಸುವರ್ಣ ಅವರು ಟಿಕೆಟ್ ಪಡ್ಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಶ್ಪಾಲ್ ಸುವರ್ಣ ಹೊಸ ಮುಖ. ಉಡುಪಿಯಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿದೆ. ರಘುಪತಿ ಭಟ್ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಶೋಭಾ ಕರಂದ್ಲಾಜೆ ಮಾತನಾಡ್ತಾ ಹೇಳ್ತಾ ಇದ್ರು, ಅವರಿಗೆ ಏನೋ ಟಿಕೆಟ್ ಮಿಸ್ ಆಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ರಾಮದುರ್ಗ ಕ್ಷೇತ್ರದಲ್ಲಿ ಮಹದೇವಪ್ಪ ಯಾದವಾಡ ಅವರು ಹಾಲಿ ಶಾಸಕರು, ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಚಿಕ್ಕರೇವಣ್ಣ ಅವರಿಗೆ ಅಲ್ಲಿ ಟಿಕೆಟ್ ಸಿಕ್ಕಿದ್ದನ್ನು ಗಮನಿಸಬಹುದು. ಹೊಸ ಮುಖ ಇವರು ಕೂಡ, ಚಿಕ್ಕರೇವಣ್ಣ ಅವರು, ಮಹದೇವಪ್ಪ ಯಾದವಾಡ ಅವರು ಟಿಕೆಟ್ ಮಿಸ್ ಆಗಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಅನೇಕರಿಗೆ ಈಗ ಆ ಭಾಗದ ಜನರಿಗೆ, ಕಾರ್ಯಕರ್ತರಿಗೆ ಇವರೆಲ್ಲರೂ ಕೂಡ ಚಿರಪರಿಚಿತರಾಗಿರ್ತಾರೆ. ಇನ್ನು ಗೂಳಿಹಟ್ಟಿ ಶೇಖರ್ ಬಹಳ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರು. BS ಯಡಿಯೂರಪ್ಪ ಅವರ ಜೊತೆ ಕೂಡ ಇದರ ಬಗ್ಗೆ ಮಾತನಾಡಿದ್ರು. ಬಟ್ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಇಲ್ಲಿ. ಅದರ ಬದಲು ಲಿಂಗಮೂರ್ತಿ ಅವರಿಗೆ ಟಿಕೆಟ್ ಸಿಕ್ಕಿರೋದನ್ನ ನಾವು ಗಮನಿಸಬಹುದು. ಗೂಳಿಹಟ್ಟಿ ಶೇಖರ್ ಜೊತೆ ಈಗ ಜನಾರ್ದನ್ ರೆಡ್ಡಿ ಮಾತನಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬಟ್ ಗೂಳಿಹಟ್ಟಿ ಶೇಖರ್ ಹೋಗ್ತಾರಾ ಅಥವಾ ಈಗ ಬಿಜೆಪಿಯಲ್ಲೇ ಇರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಹೊಸದುರ್ಗ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ನಾವು ನೋಡ್ತಾ ಇದೀವಿ. ಇಲ್ಲಿ ಗೂಳಿಹಟ್ಟಿ ಶೇಖರ್ಗೆ ಟಿಕೆಟ್ ಮಿಸ್ ಆಗಿದೆ. ಸುಳ್ಯ ಕ್ಷೇತ್ರಕ್ಕೆ ನೋಡೋದಾದ್ರೆ ಎಸ್ ಅಂಗಾರ ಅವರಿಗೆ ಈ ಸಲ ಟಿಕೆಟ್ ಮಿಸ್ ಆಗುತ್ತೆ ಅಂತಾನೆ ಹೇಳಲಾಗ್ತಾ ಇತ್ತು. ಅದೇ ರೀತಿಯಾಗಿ ಟಿಕೆಟ್ ಮಿಸ್ ಆಗಿದೆ ಹಾಲಿ ಶಾಸಕರಿಗೆ. ಅದರ ಬದಲಿಗೆ ಮಹಿಳೆಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಭಾಗೀರಥಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದ್ದು, ಹೊಸ ಮುಖಕ್ಕೆ ಇಲ್ಲೂ ಕೂಡ ಮಣೆಯನ್ನ ಹಾಕಲಾಗಿದೆ. 8 ಮಂದಿ ಮಹಿಳೆಯರಲ್ಲಿ ಇವರು ಕೂಡ ಒಬ್ಬರು. 8 ಮಂದಿ ಮಹಿಳೆಯರಿಗೆ ಟಿಕೆಟ್ ಸಿಕ್ಕಿದೆ ಈ ಸಲದ ಬಿಜೆಪಿಯ 189 ಕ್ಷೇತ್ರಗಳ ಪೈಕಿ. ಇನ್ನು ಸುಳ್ಯ ಕ್ಷೇತ್ರಕ್ಕೆ ಸಂಗಾರ ಟಿಕೆಟ್ ಮಿಸ್ ಆಗಿದೆ. ಕುಂದಾಪುರ ಕ್ಷೇತ್ರದಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಆಲ್ರೆಡಿ ಅವರೇ ನಾನು ಈ ಸಲ ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತ ಅನೌನ್ಸ್ ಮಾಡಿದ್ರು. ಅದೇ ರೀತಿಯಾಗಿ ಅವರ ಬದಲಿಗೆ ಈ ಸಲ ಕಿರಣ್ ಕುಮಾರ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಅವರು ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರ ಆಪ್ತರು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅದರ ಬದಲು ಹಾಲಾಡಿ ಬದಲು ಈಗ ಕಿರಣ್ ಕುಮಾರ್ ಅವರು ಟಿಕೆಟ್ ಅನ್ನ ಪಡ್ಕೊಳ್ಳುವಲ್ಲಿ ಸಕ್ಸಸ್ ಆಗಿರುವುದನ್ನ ನೋಡಬಹುದು. ಕಾಪು ಕ್ಷೇತ್ರ ಲಾಲಾಜಿ ಮೆಂಡನ್ ಅವರಿಗೆ ಟಿಕೆಟ್ ಸಿಗಬಹುದೋ ಏನೋ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ರು. ಬಟ್ ಅವರ ಬದಲು ಗುರ್ಮೆ ಸುರೇಶ್ ಶೆಟ್ಟಿ ಅವರಿಗೆ ಈಗ ಟಿಕೆಟ್ ಸಿಕ್ಕಿದೆ. ಒಂದಷ್ಟು ಪ್ರಾಬಲ್ಯ ಕೂಡ ಇದೆ, ಪ್ರಬಲರಾಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಕಾಪು ಕ್ಷೇತ್ರದಲ್ಲಿ ಗುರ್ಮೆ ಸುರೇಶ್ ಶೆಟ್ಟಿ ಅವರಿಗೆ ಟಿಕೆಟ್ ಸಿಕ್ಕಿದೆ. ಆ ಭಾಗದ ಜೊತೆಗೆ ಒಂದಷ್ಟು ಚಿರಪರಿಚಿತರು ಕೂಡ ಹೌದು ಗುರ್ಮೆ ಸುರೇಶ್ ಶೆಟ್ಟಿ ಅವರು. ಲಾಲಾಜಿ ಮೆಂಡನ್ ಬದಲಾಗಿ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಈಗ ಟಿಕೆಟ್ ಪಡ್ಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದನ್ನ ಗಮನಿಸಬಹುದು. ಹೊಸ ಮುಖಕ್ಕೆ ಅಲ್ಲೂ ಕೂಡ ಮಣೆಯನ್ನ ಹಾಕಲಾಗಿದೆ. ಪುತ್ತೂರು ಕ್ಷೇತ್ರದಲ್ಲಂತೂ ನೋ ಡೌಟ್ ಸಂಜೀವ್ ಮಠಂದೂರಿಗೆ ಟಿಕೆಟ್ ಸಿಗಲ್ಲ ಅಂತಾನೆ ಹೇಳಲಾಗಿತ್ತು. ಈಗ ಮೊನ್ನೆ ಅಷ್ಟೇ ಒಂದಷ್ಟು ಇಶ್ಯೂಸ್ ಕೂಡ ಆಗಿತ್ತು. ಅವರ ಬದಲಾಗಿ ಈಗ ಅಲ್ಲಿ ಮಹಿಳೆಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಆಶಾ ತಿಮ್ಮಪ್ಪ ಅವರು ಅಲ್ಲಿ ಟಿಕೆಟ್ ಅನ್ನ ಅವರಿಗೆ ನೀಡಲಾಗಿದೆ. ಪಕ್ಷದ ಕಾರ್ಯಕರ್ತೆ, ಅದರ ಜೊತೆಗೆ ಹಲವಾರು ವರ್ಷಗಳಿಂದ ಪಕ್ಷದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಬಂದಿರುವಂತಹ ಆಶಾ ತಿಮ್ಮಪ್ಪ ಅವರು ಅಲ್ಲಿ ಟಿಕೆಟ್ ಅನ್ನ ಪಡ್ಕೊಳ್ಳುವಲ್ಲಿ ಸಕ್ಸಸ್ ಆಗಿರೋದನ್ನ ನಾವು ಗಮನಿಸಬಹುದು. ಇದು ಪುತ್ತೂರು ಕ್ಷೇತ್ರ. ಆದ್ರೆ ಇನ್ನು ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ಅನಿಲ್ ಬೆನಕೆ ಅವರೇ ಟಿಕೆಟ್ ಅನ್ನು ಪಡ್ಕೊಳ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಅಲ್ಲೂ ಕೂಡ ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪಿದೆ. ಅದರ ಬದಲಾಗಿ ಡಾಕ್ಟರ್ ರವಿ ಪಾಟೀಲ್, ಆಗ್ಲೇ ಹೇಳಿದ ಹಾಗೆ ಒಂದಷ್ಟು ವೈದ್ಯರು ಕೂಡ ಈ ಸಲ ಟಿಕೆಟ್ ಅನ್ನು ಪಡ್ಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈಗ ನಾವು ನೋಡೋದಾದ್ರೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾನದಂಡಗಳನ್ನು ಇಟ್ಟುಕೊಂಡು ಟಿಕೆಟ್ ಅನ್ನ ಅನೌನ್ಸ್ ಮಾಡಿದ್ರು. ಅನಿಲ್ ಬೆನಕೆ ಬದಲಾಗಿ ಈಗ ಡಾಕ್ಟರ್ ರವಿ ಪಾಟೀಲ್ ಅವರು ಟಿಕೆಟ್ ಅನ್ನ ಪಡ್ಕೊಳ್ಳುವಲ್ಲಿ ಅಲ್ಲಿ ಸಕ್ಸಸ್ ಆಗಿದ್ದಾರೆ. ಬೆಳಗಾವಿ ಉತ್ತರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅನಿಲ್ ಬೆನಕೆ ಅವರಿಗೆ ಸಿಗುತ್ತಾ ಇಲ್ವ ಅನ್ನುವಂತಹ ಪ್ರಶ್ನೆಗಳ ನಡುವೆ ಈಗ ಆ ಒಂದು ಟಿಕೆಟ್ ಮಿಸ್ ಆಗಿದೆ ಅವರಿಗೆ. ಇದು ಡಾಕ್ಟರ್ ರವಿ ಪಾಟೀಲ್ ಅವರು ಟಿಕೆಟ್ ಅನ್ನು ಪಡ್ಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ವಿಜಯನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ
ಆನಂದ್ ಸಿಂಗ್ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಅಂದ್ರೆ ಆನಂದ್ ಸಿಂಗ್ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತಹ ಮಾತುಗಳಿತ್ತು. ಅವರ ಒಂದು ಟಿಕೆಟ್, ಅವರ ಕ್ಷೇತ್ರದ ಬಗ್ಗೆ ಯಾವತ್ತೂ ಕೂಡ ಟಿಕೆಟ್ ಮಿಸ್ ಆಗಬಹುದು ಅನ್ನುವಂತಹ ಮಾತಿರಲಿಲ್ಲ. ಬಟ್ ಅದರ ಬದಲಾಗಿ ಈ ಸಲ ವಿಜಯನಗರ ಕ್ಷೇತ್ರದ ಸಿದ್ಧಾರ್ಥ್ ಸಿಂಗ್ ಅವರ ಮಗನಿಗೆ ಟಿಕೆಟ್ ಸಿಕ್ಕಿದೆ. ಅವರು ಕೇಳಿದ್ರ ಇಲ್ವಾ ಗೊತ್ತಿಲ್ಲ, ಯಾಕಂದ್ರೆ ಎಲ್ಲೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಲಿಲ್ಲ ಈ ಕ್ಷೇತ್ರದಲ್ಲಿ ಆನಂದ್ ಸಿಂಗ್ ಅವರ ಮಗನಿಗೆ ಟಿಕೆಟ್ ಕೇಳ್ತಾರೆ ಅಂತ. ಬಟ್ ಸಿದ್ಧಾರ್ಥ್ ಸಿಂಗ್ ಅವರಿಗೆ ಈಗ ಟಿಕೆಟ್ ಅನೌನ್ಸ್ ಆಗಿದೆ. ಹೊಸ ಮುಖಕ್ಕೆ ಅಲ್ಲೂ ಕೂಡ ಮಣೆಯನ್ನ ಹಾಕಲಾಗಿರೋದನ್ನ ನಾವು ಗಮನಿಸಬಹುದು. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇಲ್ಲಿ ಶಿಷ್ಟಾಚಾರ ಲೆಕ್ಕಾಚಾರ ಎರಡೂ ಮುಖ್ಯ. ರೋಚಕ ಚದುರಂಗದಾಟದ ಎಲ್ಲ ಬಣ್ಣಗಳು ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ಕ್ಷೇತ್ರ ಮೀರಿದ ಕದನ, ರಾಜ್ಯವೇ ತಿರುಗಿ ನೋಡುವ ರಣಕಣ. ಸೋಲು ಗೆಲುವಿಗೂ ಮಿಗಿಲಾದ ಸ್ಪರ್ಧೆ, ವರ್ಚಸ್ಸು ಪ್ರಭಾವ ಪಣಕ್ಕಿಟ್ಟ ಸ್ಪರ್ಧಿಗಳು. ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ ಪ್ರೆಸೆಂಟ್ಸ್ ವಿಐಪಿ ಅಖಾಡ. 3 ಮಂದಿ ಜೀವ ಕೊಟ್ರಿ ರೋಡ್ಗೆ. ಇಲೆಕ್ಷನ್ ಬಂದಾಗ ಅಟ್ಟ ನೆನಪ ಓಟ್ ಹಾಕೋ ಮಟ್ಟ ಅಟ್ಟ ಇದನ್ನೆಲ್ಲ ಓಡಾಡ್ತಾರ. ಮತ್ತ ಅಲ್ಲಿ ಅದೇ ಇಟ್ಟಿದ್ದಿದೆ ಇರ್ತಾರೆ ಪಾರ ಎಲ್ಲಿ ನೋಡ್ರೆ ಗುಂಡಿನೇ. ರೈತ ನಾಳಾಗೋದ್ರೂ ಪರವಾಗಿಲ್ಲ, ನೀವು ರಾಜಕಾರಣ ಬೇಕು. ಅಧ್ವಾನ ಆಗಿದೆ, ಶಾಸಕರಿದ್ರು ಸತ್ತಂಗೆ ಆಗಿದೆ. 224 ಕ್ಷೇತ್ರಗಳ ಮತ ಮಿಡಿತ. ಶಿವಾಜಿನಗರಕ್ಕೆ ಏನು ಬಂದಿಲ್ಲ, ಯಾರು ಏನು ಕೊಟ್ಟಿಲ್ಲ. ಹೋಗಿ ಕೋಟೆ ಹಾಕಲ್ಲ ನಾವು. ರಾಮರಾಜ್ಯ ಬಂದ್ರೂ ರಾಗಿ ಬೀಸೋ ತಪ್ಪಲ್ಲ ಸರ್. ನಿಮ್ಮ ಕ್ಷೇತ್ರ ನಿಮ್ಮ ಮತ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ ಪ್ರೆಸೆಂಟ್ಸ್ ಜನಮನ ಮತ. ಚುನಾವಣೆ ಪ್ರಜಾಪ್ರಭುತ್ವದ ಸಂಭ್ರಮ ಅಂತೀವಿ. ಇದು ಜನರ ಸಂಭ್ರಮ. ಇಂಥ ಸಂಭ್ರಮ 4 ಗೋಡೆಯ ಮಿತಿಯಲ್ಲಿ ಆಗೋದಿಲ್ಲ. ಇನ್ನ ಮಿತ್ತಂ ಅನ್ನೋ ಸಿದ್ಧ ಸೂತ್ರಗಳು ಇರೋದಿಲ್ಲ. ಈ ಸಂಭ್ರಮದ ರೂಪುರೇಷೆ, ಆಯಾಮಗಳು, ಬಣ್ಣಗಳನ್ನ ನಿರೂಪಿಸಲು ನಾವು ಬರ್ತಾ ಇದ್ದೀವಿ ನಿಮ್ಮ ಬಳಿ. ರಾಜ್ಯದ ಪರಿಸ್ಥಿತಿ ಹೇಗಿದೆ, ಮತದಾರನ ಮನಸ್ಥಿತಿ ಹೇಗಿದೆ, ಎಲೆಕ್ಟ್ ಆಗೋದು ಯಾರು, ರಿಜೆಕ್ಟ್ ಆಗೋದು ಯಾರು, ಯಾವ ಪಾರ್ಟಿಯಲ್ಲಿ ಏನೆಲ್ಲ ತಂತ್ರ, ಪ್ರತಿತಂತ್ರ, ರಣತಂತ್ರ ನಡೀತಾ ಇದೆ. ಹೈ ಟೆನ್ಷನ್ ಪೈಪೋಟಿ, ಹೈ ವೋಲ್ಟೇಜ್ ಸ್ಪರ್ಧೆಗಳ ಅವಲೋಕನ, ಆಳ ಅಗಲದ ರಾಜಕೀಯ ವರದಿಗಾರಿಕೆ, ನಿಷ್ಪಕ್ಷಪಾತ ವಿಶ್ಲೇಷಣೆ, ಯುವ ಉತ್ಸಾಹದ ಜೊತೆ ಅನುಭವಿ ತಂಡ. ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ಪೊಲಿಟಿಷಿಯನ್ಗಳಿಗೆ ಪಂಚ್ ಕಜ್ಜಾಯ ರೆಡಿ. ತೋರಿಸ್ತೀವಿ ಇವರ ಡ್ರಾಮಾ, ನೋಡಿ ನಕ್ಬಿಡಿ. ಇದು ಮಾತಿಗೆ ಮಾತು ಕೊಡುವ ಶೋ. ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ, ವಾಸ್ತು ಪ್ರಕಾರ. ವೆಲ್ಕಮ್ ಬ್ಯಾಕ್. ಕಲಬುರಗಿಯಲ್ಲಿ ರೌಡಿ ಶೀಟರ್ ಅನ್ನ ಕಣಕ್ಕಿಳಿಸಿದೆ ಬಿಜೆಪಿ. ರೌಡಿ ಶೀಟರ್ ಮಣಿಕಂಠ ರಾಥೋಡ್ ಸ್ಪರ್ಧೆಯನ್ನ ಮಾಡಲಿದ್ದಾರೆ. ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಖಾಡಕ್ಕೆ ಈಗ ಮಣಿಕಂಠ ರಾಥೋಡ್ ಅವರನ್ನ ಕಣಕ್ಕಿಳಿಸಿದೆ ಬಿಜೆಪಿ. ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಇವರನ್ನ ಕಣಕ್ಕಿಳಿಸಿದ್ದು ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಾಗಾಟದ ಕೇಸ್ ಆರೋಪಿ ಕೂಡ ಹೌದು.
ಗಡಿಪಾರು ಶಿಕ್ಷೆಗೆ ಮಣಿಕಂಠ ರಾಥೋಡ್ ಗುರಿಯಾಗಿದ್ರು. ಗಡಿಪಾರು ಶಿಕ್ಷೆಯನ್ನ ಕೊಟ್ಟಿತ್ತು ಯಾದಗಿರಿ ಜಿಲ್ಲಾ ಕೋರ್ಟ್. ಆದ್ರೆ ಈಗ ಅವರನ್ನೇ ಬಿಜೆಪಿ ಕಣಕ್ಕಿಳಿಸಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್, ಈಗ ಅಂದ್ರೆ ಅನೇಕ ಕಡೆಗಳಲ್ಲಿ ನಾವು ನೋಡಿದ್ವಿ, ಒಂದಷ್ಟು ರೀತಿಯ ಆರೋಪಗಳು ಕೇಳಿ ಬರ್ತಾ ಇತ್ತು, ರೌಡಿ ಶೀಟ್ ಅಲ್ಲಿರುವಂತಹ ಅವರನ್ನ ಕಣಕ್ಕಿಳಿಸುವ ಸಾಧ್ಯತೆ ಇದೆ. ಆದ್ರೆ ಅನೇಕ ಕಡೆಗಳಲ್ಲಿ ಅದನ್ನ ತಪ್ಪಿಸುವಂತ ಪ್ರಯತ್ನ ಆಗಿದೆ. ಬಟ್ ಇಲ್ಲಿನ ಕತೆ ಏನು ಹಾಗಾದ್ರೆ? ಯಾವಾಗ ಗಡಿಪಾರು ಶಿಕ್ಷೆಗೆ ಗುರಿಯಾಗಿದ್ದು? ಹೌದು ನವಿತಾ, ಏನು ಕಲಬುರಗಿ ಚಿತ್ತಾಪುರ ಮತಕ್ಷೇತ್ರ ಇಡೀ ಕಲಬುರಗಿ ಜಿಲ್ಲೆಗೆ ಒಂದು ಕೇಂದ್ರ ಬಿಂದು ಆಗಿದೆ. ಇಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಈಗ ಕಣಕ್ಕಿಳಿದಿದ್ದಾರೆ, ಅಭ್ಯರ್ಥಿಯನ್ನ ಮಾಡಿದ್ದಾರೆ. ಅವರ ವಿರುದ್ಧ ಹೇಗಾದ್ರೂ ಮಾಡಿ ಈ ಬಾರಿ ಪ್ರಿಯಾಂಕ್ ಖರ್ಗೆಯನ್ನ ಸೋಲಿಸಬೇಕನ್ನೋ ಕಾರಣಕ್ಕಾಗಿ ಅಲ್ಲಿ ಪ್ರಬಲ ಏನು ಆಕಾಂಕ್ಷಿ ಆಗಿದ್ದಾರೆ, ಪ್ರಬಲ ಕ್ಯಾಂಡಿಡೇಟ್ ಅನ್ನ ಇಳಿಸಬೇಕನ್ನೋ ಉದ್ದೇಶದಿಂದ ಮಣಿಕಂಠ ರಾಠೋಡ್ ಅನ್ನೋರನ್ನ ಈಗ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಅಲ್ಲಿ ಹಲವಾರು ಜನ ಆಕಾಂಕ್ಷಿಗಳಿದ್ರು. ಆದ್ರೆ ಈತ ಏನು ಮಣಿಕಂಠ ರಾಠೋಡ್ ಮೇಲೆ ಹಲವು ಪ್ರಕರಣಗಳು ಕೂಡ ಇದಾವೆ. ಅಲ್ಲದೆ ಇದೇ ವರ್ಷ ಆತನ ಮೇಲೆ ಗಡಿಪಾರ ಕೂಡ ಕಲಬುರಗಿ ಏನು ಕಮಿಷನರ್ ಕೂಡ ಗಡಿಪಾರನ್ನ ಮಾಡಿದ್ರು. ಆದ್ರೆ ಇವರಿಗೆ ಕೂಡ ಏನು ಯಾದಗಿರಿ ಕೋರ್ಟ್ ಕೂಡ ಇವರಿಗೆ ಶಿಕ್ಷೆಯನ್ನು ವಿಧಿಸುದು, ಅಕ್ರಮವಾಗಿ ಅಕ್ಕಿ ಸಾಗಾಟ ಮಾಡ್ತಾ ಇದ್ರು. ಹಾಗಾಗಿ ಇವರನ್ನ ಏನು 2 ವರ್ಷಗಳ ಕಾಲ ಏನು ಶಿಕ್ಷೆಯನ್ನು ಯಾದಗಿರಿ ಜಿಲ್ಲಾ ನ್ಯಾಯಾಲಯ ನೀಡಿತ್ತು. ಆದ್ರೆ ಅಷ್ಟಾದ್ರೂ ಕೂಡ ಬಿಜೆಪಿ ಈಗ ಮತ್ತೆ ಅವರನ್ನೇ ಅಭ್ಯರ್ಥಿಯನ್ನು ಮಾಡಿದ್ದು. ಎಲ್ಲೋ ಒಂದ್ ಕಡೆ ಬಿಜೆಪಿ ರೌಡಿ ಶೀಟರ್ಗಳಿಗೆ ಮತ್ತೆ ಅಕ್ರಮ ಏನು ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತಹ ಅಭ್ಯರ್ಥಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಇಲ್ಲಿ ಚಿತ್ತಾಪುರ ಮತಕ್ಷೇತ್ರದಲ್ಲಿ ಅಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದು ಎಲ್ಲೋ ಒಂದ್ ಕಡೆ ಬಿಜೆಪಿ ಮತ್ತೆ ರೌಡಿ ಶೀಟರ್ಗಳನ್ನ ಮಣೆ ಹಾಕಿದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಅಂತ ಹೇಳ್ಬೋದು. ಇಲ್ಲಿ ಈ ಬಾರಿ ಶತಾಯಗತಾಯವಾಗಿ ಹೇಗಾದ್ರೂ ಮಾಡಿ ನಾವು ಈ ಒಂದು ಚಿತ್ತಾಪುರ ಮತಕ್ಷೇತ್ರ ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಇವರನ್ನ ಕಟ್ಟಿ ಹಾಕಲು ಮತ್ತೆ ಈ ಪ್ರಿಯಾಂಕ್ ಖರ್ಗೆನ ಸೋಲಿಸಲೇಬೇಕು ಅನ್ನೋ ಕಾರಣಕ್ಕೆ ಬಿಜೆಪಿ 1 ಪಾಯಿಂಟ್ ಅಜೆಂಡಾ ಆಗಿತ್ತು. ಹಾಗಾಗಿ ಇಲ್ಲಿ ಪ್ರಬಲ ಏನು ಆಕಾಂಕ್ಷಿಗಳಿಗೂ ಕೂಡ ಸುಮಾರು ಜನ ಇಲ್ಲಿ ಒಂದು ಆಕಾಂಕ್ಷಿಗಳಿದ್ರು. ಅಷ್ಟಾದ್ರೂ ಕೂಡ ಮಣಿಕಂಠ ರಾಠೋಡ್ಗೆ ಟಿಕೆಟ್ ಅನ್ನ ನೀಡಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಏನು ರೌಡಿ ಶೀಟರ್ಗಳಿಗೆ ಮಣೆ ಹಾಕಿದೆ ಅಂತ ಹೇಳ್ಬೋದು. ಇಲ್ಲಿ ಏನು ಅವರ ಮೇಲೆ ಹಲವು ಸುಮಾರು 50ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಈ ಕಲಬುರಗಿ, ಯಾದಗಿರಿ ಮತ್ತೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಅಕ್ರಮ ಅಕ್ಕಿ ಸಾಗಾಟವನ್ನು ಮಾಡ್ತಾ ಇದ್ರು. ಆ ಅಕ್ಕಿ ಸಾಗಾಟ ಮಾಡುವುದಕ್ಕೆ ಇವರೇ ಕಿಂಗ್ ಪಿನ್ ಅನ್ನು ಕೂಡ ಆಗಿತ್ತು. ಹೀಗಾಗಿ ಇವರ ಮೇಲೆ ಸುಮಾರು ಏನು ವಿವಿಧ ಕಲಬುರಗಿ ಮತ್ತೆ ಯಾದಗಿರಿ ಜಿಲ್ಲೆಯಲ್ಲಿ ವಿವಿಧ ಠಾಣೆಗಳಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಆದ್ರೆ ಅಂತಹ ಅಭ್ಯರ್ಥಿನೇ ಈಗ ಮತ್ತೆ ಕಣಕ್ಕಿಳಿಸಿದ್ರು. ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಏನು ಇದು ಡ್ಯಾಮೇಜ್ ಅಂತ ಹೇಳ್ಬೋದು. ಇಲ್ಲಿ ಕಲಬುರಗಿಯಲ್ಲಿ ಕೂಡ ಹಲವು ಏನು ಹೊಸ ಅಭ್ಯರ್ಥಿಗಳಿಗೆ ಹೊಸ ಏನು ಮುಖಗಳಿಗೆ ಮಣೆ ಹಾಕಿದೆ. ಜೇವರ್ಗಿಯಲ್ಲಿ ಏನು ಕಲಬುರಗಿ ಗ್ರಾಮಾಂತರದ ಅಧ್ಯಕ್ಷರಾದಂತಹ ಶಿವರಾಜ್ ಪಾಟೀಲ್ ರದ್ದೇವಾಡಿಗೆ ಅವರಿಗೆ ಟಿಕೆಟ್ ಅನ್ನು ನೀಡಿದೆ. ಹೀಗಾಗಿ ಮಾಜಿ ಶಾಸಕರಾದಂತಹ ದೊಡ್ಡಪ್ಪಗೌಡ ಪಾಟೀಲ್ ನರವಳಿಗೆ ಟಿಕೆಟ್ ನೀಡಿಲ್ಲ ಅನ್ನೋ ಕಾರಣಕ್ಕಾಗಿ ಅವರ ಬೆಂಬಲಿಗರು ಯಡ್ರಾಮಿ ಮತ್ತು ಜೇವರ್ಗಿಯಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಕಲಬುರಗಿ ಏನು ಚಿತ್ತಾಪುರ ಮತ್ತೆ ಜೇವರ್ಗಿಯಲ್ಲಿ 2 ಕ್ಷೇತ್ರಕ್ಕೆ ಹೊಸ ಮುಖಗಳಿಗೆ ಮಣೆ ಹಾಕಿದೆ. ಇಲ್ಲಿ ಮಾಜಿ ಸಚಿವರಾದಂತಹ ಸುನೀಲ್ ವಲ್ಲಾಪುರೆ ಮತ್ತೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಅರವಿಂದ್ ಚವ್ಹಾಣ್ ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ರು. ಅವರು ಅಲ್ಲದೆ ಇನ್ನೂ ಕೂಡ ಹಲವು ಜನ ಅಲ್ಲಿ ಚಿತ್ತಾಪುರ ಮತಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿದ್ರು. ಆದ್ರೆ ಅವರೆಲ್ಲರಿಗೂ ಕೂಡ ಏನು ಕೋಕನ್ನು ಕೊಟ್ಟು ಈಗ ಮಣಿಕಂಠ ರಾಠೋಡ್ ಅನ್ನ ಅಲ್ಲಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಇದನ್ನ ಡ್ಯಾಮೇಜ್ ಅಂತ ಹೇಳ್ಬೋದು. ನವಿತಾ, ಪ್ರತಿಪಕ್ಷಗಳು ಯಾವ ರೀತಿ ಇದನ್ನ ತೆಗೆದುಕೊಂಡು ಈ ವಿಚಾರವನ್ನು ಅಸ್ತ್ರವನ್ನಾಗಿ ಮಾಡ್ಕೊಳ್ಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಅರುಣ್ ಕುಮಾರ್ ಡೀಟೇಲ್ಸ್ಗೆ. ಏನೋ ಟಿಕೆಟ್ ಪಡೆದಂತಹ ಯಡಿಯೂರಪ್ಪ ಆಪ್ತರು ಯಾರ್ಯಾರು? ಯಡಿಯೂರಪ್ಪ ಆಲ್ರೆಡಿ 25ರಿಂದ 30 ಕ್ಷೇತ್ರಗಳಲ್ಲಿ ತನ್ನ ಆಪ್ತರಿಗೆ ಟಿಕೆಟ್ ಅನ್ನ ಕೇಳಿದ್ರು. ಹಾಗಾದ್ರೆ ಆ ಒಂದು ಲಿಸ್ಟ್ ನಲ್ಲಿ ಎಷ್ಟು ಮಂದಿಗೆ ಟಿಕೆಟ್ ಸಿಕ್ಕಿದೆ? ಈ ನ್ಯೂಸ್ 18 ನಲ್ಲಿ BSY ಟೀಮ್ ಪಡೆಯ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ. 25ರಿಂದ 30 ಕ್ಷೇತ್ರಗಳಿಗೆ ತನ್ನ ಆಪ್ತರಿಗೆ ಟಿಕೆಟ್ ಕೊಡಬೇಕು ಅಂತ ಲಿಸ್ಟ್ ಅನ್ನ ಕೊಟ್ಟಿದ್ರು. ಆ ಲಿಸ್ಟ್ ನಲ್ಲಿ ಸಿಕ್ಕಿದ್ದೆಷ್ಟು? BY ವಿಜಯೇಂದ್ರ ತಮ್ಮ ಮಗನಿಗೆ ಶಿಕಾರಿಪುರ ಕ್ಷೇತ್ರದಿಂದನೇ ಟಿಕೆಟ್ ಹೇಳಿದ್ರು. ಅದನ್ನ ಅವರೇ ಅನೌನ್ಸ್ ಕೂಡ ಮಾಡಿದ್ರು, ಅವ್ರು ಶಿಕಾರಿಪುರದ ನಿಲ್ತಾರೆ ಅಂತ ಹೇಳಿ. ಅಲ್ಲಿ BY ವಿಜಯೇಂದ್ರ ಅವರಿಗೆ ಟಿಕೆಟ್ ಸಿಕ್ಕಿದೆ. ಬ್ಯಾಟರಾಯನಪುರದಿಂದ ತಮ್ಮೇಶ್ ಗೌಡ ಅವರ ಪರವಾಗಿ ಬಲವಾದಂತಹ ಒಂದು ಪಟ್ಟನ್ನ ಹಿಡಿದಿದ್ರು, ಬ್ಯಾಟಿಂಗ್ ಬೀಸಿದ್ರು, ಅಲ್ಲಿ ಸಿಕ್ಕಿದೆ. ಗಾಂಧಿನಗರ ಕ್ಷೇತ್ರದಿಂದ ಸಪ್ತಗಿರಿ ಗೌಡ ಅವರ ಪರವಾಗಿ ಕೂಡ ಕೇಳ್ಕೊಂಡಿದ್ರು BSY. ಅಲ್ಲಿ ಗಾಂಧಿನಗರದಿಂದ ಸಪ್ತಗಿರಿ ಗೌಡ ಅವರಿಗೆ ಟಿಕೆಟ್ ಸಿಕ್ಕಿದೆ. ಇನ್ನು ಬೈಲಹೊಂಗಲ ಕ್ಷೇತ್ರದಿಂದ ಜಗದೀಶ್ ಮೆಟಗುಡ್ಡ ಅವರನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ BSY ಲಿಸ್ಟ್ ಅನ್ನ ಕೊಟ್ಟಿದ್ರು. ಅವರ ಆ ಒಂದು ಹೆಸರು ಕೂಡ ಈಗ ಅನೌನ್ಸ್ ಆಗಿದೆ. ಬೆಳಗಿಂದ ಮುರುಗೇಶ್ ನಿರಾಣಿ ಅಲ್ಲ ಆಬ್ವಿಯಸ್ಲಿ ಆಲ್ರೆಡಿ ಸಿಕ್ಕಿದೆ. ತೇರದಾಳದಿಂದ ಸಿದ್ದು ಸವದಿ ಬಗ್ಗೆ ಅವರು ಕೇಳ್ಕೊಂಡಿದ್ರು. ಸಿದ್ದು ಸವದಿಗೂ ಕೂಡ ಟಿಕೆಟ್ ಸಿಕ್ಕಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಹುನಗದಿಂದ ದೊಡ್ಡನಗೌಡ ಪಾಟೀಲ್ ಅವರಿಗೆ ಕೇಳಿದ್ರು. ಹೊನ್ನಾಳಿಯಿಂದ ರೇಣುಕಾಚಾರ್ಯ ಅವರಿಗೆ, ಪಿರಿಯಾಪಟ್ಟಣದ CH ವಿಜಯಶಂಕರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ತನ್ನ ಲಿಸ್ಟ್ ನಲ್ಲಿ ಹೇಳಿದ್ರು. ಅವರು ಎಲ್ಲರಿಗೂ ಕೂಡ ಈಗ ಟಿಕೆಟ್ ಸಿಕ್ಕಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಈಗ ಒಟ್ಟಾರೆಯಾಗಿ ಈಗ
ಟಿಕೆಟ್ ಪಡೆದಂತಹ ಒಂದು ಮಾಜಿ ಸಿಎಂ ಯಡಿಯೂರಪ್ಪ ಅವರ ಆಪ್ತರನ್ನ ನಾವು ನೋಡಿದ್ರೆ ಆಲ್ಮೋಸ್ಟ್ ಒಂದು 8-9 ಕ್ಷೇತ್ರಗಳಲ್ಲಿ ಅವರ ಆಪ್ತರು ಟಿಕೆಟ್ ಅನ್ನ ಪಡೆದಿದ್ದಾರೆ. 25ರಿಂದ 30 ಕ್ಷೇತ್ರಗಳಲ್ಲಿ ಟಿಕೆಟ್ ಅವರು ಕೇಳಿದ್ರು. ಆದರೆ ಹೆಚ್ಚಿನಲ್ಲಿ ಈಗ ಒಂದು 8-9 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ BSY ಆಪ್ತರಿಗೆ ಟಿಕೆಟ್ ಸಿಕ್ಕಿರೋದನ್ನು ಕೂಡ ನಾವು ಗಮನಿಸಬಹುದು. 189 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಈಗ ಬಿಜೆಪಿ ಅನೌನ್ಸ್ ಮಾಡಿದೆ. ಇನ್ನೂ ಕೂಡ 35 ಕ್ಷೇತ್ರಗಳು ಬಾಕಿ ಇದೆ. ಆ ಕ್ಷೇತ್ರಗಳಲ್ಲಿ ಇನ್ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ BS ಯಡಿಯೂರಪ್ಪ ಅವರು ಕೇಳಿರುವಂತಹ ಒಂದು ಆಪ್ತರಲ್ಲಿ ಅನ್ನೋದನ್ನ ನೋಡಬೇಕಾಗತ್ತೆ. ಒಟ್ಟಾರೆಯಾಗಿ ಈಗ ಹೊಸದುರ್ಗದಿಂದ ಲಿಂಗಮೂರ್ತಿ ಅವರಿಗೆ ಕೂಡ ಕೇಳಿದ್ರು BS ಯಡಿಯೂರಪ್ಪನವರು, ಅವರಿಗೂ ಕೂಡ ಟಿಕೆಟ್ ಸಿಕ್ಕಿದೆ. BY ವಿಜೇಂದ್ರ, ತಮ್ಮೇಶ್ ಗೌಡ, ಸಪ್ತಗಿರಿ ಗೌಡ, ಜಗದೀಶ್ ಮೇಟಗೌಡ್, ಮುರುಗೇಶ್ ನಿರಾಣಿ, ಸಿದ್ದು ಸವದಿ, ದೊಡ್ಡನಗೌಡ ಪಾಟೀಲ್, MP ರೇಣುಕಾಚಾರ್ಯ, CH ವಿಜಯಶಂಕರ್, ಲಿಂಗಮೂರ್ತಿ ಇವರೆಲ್ಲರಿಗೂ ಕೂಡ ಟಿಕೆಟ್ ಅನ್ನ ಕೊಡಿಸುವಲ್ಲಿ BS ಯಡಿಯೂರಪ್ಪ ಸಕ್ಸಸ್ ಆಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.